ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಇವತ್ತಿನ ವಿಡಿಯೋ ಏನ್ರ ಬಗ್ಗೆ ಅಂತಂದರೆ ಅದು SSP ಸ್ಕಾಲರ್ಶಿಪ್ ಬಗ್ಗೆ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ಸೊ ಇದು ಯಾವತ್ತಿನ ಅಪ್ಡೇಟ್ ಅಂದರೆ ಜುಲೈ ಅಪ್ಡೇಟ್ಸು. ಸೊ ಇದು ಬಂದು 13ನೇ ತಾರೀಕು ಜುಲೈ 2024 ದಿನ ಅಪ್ಡೇಟ್ ಕೊಡ್ತಾ ಇರೋದು. ಸೊ ಎಷ್ಟೊಂದು ಜನ ಕೂಡ ಡೌಟ್ ಕೇಳ್ತಿದ್ರೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ, ಈ ಮಂತಲ್ಲಿ ಬರುತ್ತಾ, ನೆಕ್ಸ್ಟ್ ಮಂತಲ್ಲಿ ಬರುತ್ತಾ, ಅಥವಾ ಬರುತ್ತಾ ಇಲ್ವಾ. ಸೊ ಮತ್ತೆ OBC ಅವ್ರಿಗೆ ಬರುತ್ತಾ, SC ಅವ್ರಿಗೆ ಬರುತ್ತಾ, PMSSB ಅವ್ರಿಗೆ ಬಂದರೆ ಫೀಸ್ ಕನ್ಸೆಷನ್ ಬರುತ್ತಾ, SSP ಬಂದರೆ PMSSB ಬರುತ್ತಾ. ಸೊ ಈ ಥರ ಎಷ್ಟೊಂದು ಡೌಟ್ ಇತ್ತು. ಸೊ ಆ ಡೌಟ್ಗಳನ್ನ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಮೇಯ್ನಾಗಿ ಈ ವಿಡಿಯೋ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ. ಸೊ ಈಗ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಕಳೆದ 2 ವರ್ಷದಿಂದ ಎಷ್ಟೊಂದು ಜನಕ್ಕೆ ನೀಟಾಗಿ ಸ್ಕಾಲರ್ಶಿಪ್ ಬರಲಿಲ್ಲ. ಅದು ಯಾವುದು ಅಂದರೆ 2022-23 ಸಾಲು ಮತ್ತು 2023-2024 ಸಾಲು. ಸೊ ಎಷ್ಟೊಂದು ಜನಕ್ಕೆ ಬಂದಿದೆ, ಒಬ್ಬೊಬ್ಬರಿಗೆ ಬಂದಿದೆ, ಒಬ್ಬೊಬ್ಬರಿಗೆ ಬಂದಿಲ್ಲ, ಒಬ್ಬೊಬ್ಬರಿಗೆ ಇನ್ನೂ ಸ್ಯಾಂಕ್ಷನ್ನೇ ಆಗಿಲ್ಲ, ಒಬ್ಬೊಬ್ಬರಿಗೆ ಎಲಿಜಿಬಲ್ ಇದೆ, ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ಒಬ್ಬೊಬ್ಬರಿಗೆ ಎಲಿಜಿಬಲ್ ಇದೆ, ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಬಟ್ ಪುಷ್ ಟು DBT ಆಗಿಲ್ಲ, ಪುಷ್ ಟು DBT ನೋ ಅಂತಲೇ ಇದೆ. ಸೊ ಒಬ್ಬೊಬ್ಬರಿಗೆ ಮೊದಲನೇ ವರ್ಷದ ಬಂದಿಲ್ಲ, 2ನೇ ವರ್ಷದ ಬಂದಿದೆ. ಸೊ ಒಬ್ಬೊಬ್ರಿಗೆ 2ನೇ ವರ್ಷದ ಬಂದಿದೆ, ಮೊದಲನೇ ವರ್ಷದ ಬಂದಿಲ್ಲ. ಒಬ್ಬೊಬ್ರಿಗೆ PMSSBನೂ ಕೂಡ ಬಂದಿದೆ, SSPನೂ ಕೂಡ ಬಂದಿದೆ. ಸೊ ಬಟ್ ಒಬ್ಬೊಬ್ರಿಗೆ 2023ನೇದು ಬಂದೇ ಇಲ್ಲ. 2023ರಿಂದ ಅಗ್ರಿಕಲ್ಚರ್ ಬಂದಿದೆ, ಬಟ್ SSP ಬಂದಿಲ್ಲ. 2024ಅಲ್ಲಿ SSP ಬಂದಿದೆ. ಸೊ ಈಗ ಎಷ್ಟೊಂದು ಥರ ಡೌಟ್ ಇದೆ. ಸೊ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ನೀಟಾಗಿ ಡೀಟೇಲ್ ಆಗಿ ಹೇಳ್ತೀನಿ SSP ಬಗ್ಗೆ. ಸೊ ಏನು ಅಂತಂದರೆ, ಈಗ ಬಂದಿರೋ ಮಾಹಿತಿ ಪ್ರಕಾರ 2023, 2022 ಮತ್ತು 2024ನೇ ಸಾಲಿನಿಂದ ಯಾರ್ಯಾರ್ದು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಸೊ ಇನ್ನು ಮುಂದೆ ಅದು ಬರಲ್ವಂತೆ. ಸೊ ಇದು ಬಂದಿರೋದು ಡಿಪಾರ್ಟ್ಮೆಂಟಿಂದಾನೇ ಅಫಿಷಿಯಲ್ ನ್ಯೂಸ್ ಬಂದಿರೋದು. ಸೊ ಅಫಿಷಿಯಲ್ ಅಂದರೆ ಪೇಪರ್ ಆಗಿ ಏನೋ ಅವ್ರು ಪ್ರೊಡ್ಯೂಸ್ ಮಾಡಿಲ್ಲ, ಬಟ್ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿರೋದು ಇದೇ ರೀತಿ. ಸೊ ಏನು ಅಂದರೆ 2022 ಮತ್ತು 2023ನೇ ಸ್ಕಾಲರ್ಶಿಪ್ಪು ಬರಲ್ಲ. ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿದೆ, ಇನ್ನೂ ಪುಷ್ ಟು DBT ಆಗಿಲ್ಲ, ಬಟ್ ಅವ್ರಿಗೆ ಬರಲ್ಲ. ಇನ್ನೂ ಸ್ಯಾಂಕ್ಷನ್ನೇ ಆಗಿಲ್ಲ, ಎಲಿಜಿಬಲ್ ಆಗಿಲ್ಲ ಅಂದರೆ ಅವರು ಏನು ಮಾಡೋಕ್ಕಾಗಲ್ಲ, ಅದು ಬರೋದೇ ಇಲ್ಲ. ಈವನ್ ಪುಷ್ ಟು DBT ಸ್ಯಾಂಕ್ಷನ್ ಆಗಿ ಪುಷ್ ಟು DBT ಆಗಿಲ್ಲ ಅಂದ್ರೂ ಅದು ಬರಲ್ಲ. ಸೊ ಏನಾಗಿದೆ ಅಂತಂದರೆ 2022-2023ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ನ 2023-2024 ಸಾಲಿಗೆ ಅವರು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಹಂಗಂದ್ರೆ ಆ ಅಮೌಂಟ್ನ ಈ ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಸೊ 22-23 ಅಮೌಂಟು ಇನ್ನು ಯಾರಿಗೂ ಬರೋದು ರೇರ್ ಕೂಡ. ಅವ್ರು ಬರೋದಿಲ್ಲ, ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅದು ಬರಲ್ಲ ಅಂತ. ಸೊ ಒಬ್ಬೊಬ್ರಿಗೆ ಬಂದರೂ ಬರ್ಬೋದು, ಬಟ್ 95% ಅದು ಬರಲ್ಲ. ಸೊ ಏನು ಅಂತಂದರೆ ನಾವು 2023-2024ನೇ ಸಾಲಿಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಏನು ಅಂತಂದರೆ ಜುಲೈ ಎಂಡಷ್ಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆ ಅಂತಂದರೆ ನೆಕ್ಸ್ಟ್ ಆಗಸ್ಟ್ ಅಥವಾ ಸೆಪ್ಟೆಂಬರಿಂದ ಅದು 2024-2025ನೇ ಸಾಲಿನಿಂದ ಓಪನ್ ಆಗುತ್ತೆ. ಸೊ ಅಮೌಂಟ್ ಎಲ್ಲ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಈ ಫೈನಾನ್ಸ್ ಇಯರ್ ಎಂಡ್ ಆಗುತ್ತೆ. 2023 ಮತ್ತು 2024 ಫೈನಾನ್ಸಿಯಲ್ ಇಯರು ಜುಲೈ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲೇ ಎಂಡ್ ಆಗುತ್ತೆ. ಸೊ ಆಗಸ್ಟ್ ಸೆಪ್ಟೆಂಬರಿಂದ 2024-2025 ಸ್ಕಾಲರ್ಶಿಪ್ ಓಪನ್ ಆಗುತ್ತೆ. ಸೊ ಆ ಅಮೌಂಟ್ ಜಮಾ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಏನೇ ಆದರೂ 2023 ಮತ್ತು 2024ನೇ ಸ್ಕಾಲರ್ಶಿಪ್ಪು ಜುಲೈ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ಬರಲೇಬೇಕು. ಸೊ ನಿಮಗೆ ನಾನು ಫೋಟೋಗಳು ತೋರಿಸ್ತಾ ಹೋಗ್ತೀನಿ. 2022 ಮತ್ತು 2023 ಮತ್ತು 2023 ಮತ್ತು 2024 ಯಾವ್ಯಾವ ರೀತಿ ಬಂದೈತಾ ಇಲ್ವಾ, ಯಾವ್ದು ಬಂದೈತೆ ಅಂತ. ಸೊ ನೋಡಿ ಇದು 2022 ಮತ್ತು 2023ನೇ ಸಾಲಿಂದು ಇದು ಮಾಮೂಲಿ ಸ್ಟೂಡೆಂಟ್ ID. ಸೊ ನೋಡಿ ಇಲ್ಲಿ ಅಪ್ರೂವ್ ಅಪ್ಲಿಕೇಶನ್ ಪುಷ್ ಟು DBT ಫಾರ್ ಪೇಮೆಂಟ್. ಸೊ ನೋಡಿ ಇದರಲ್ಲಿ ಅಕಾಡೆಮಿಕ್ ಅಲವೆನ್ಸ್ ವಿದ್ಯಾಸಿರಿ PMS ಫಾರ್ NTST ಸ್ಟೂಡೆಂಟ್ ಪುಷ್ ಟು DBT ಫಾರ್ ಇನ್ನು ನೋನೇ ಇದೆ. 2023 ಇದು 22 ಮತ್ತು 23 ಫೀಸ್ ಅಮೌಂಟ್ ಪುಷ್ ಟು DBT ಇದು ಕೂಡ ನೋ ಇದೆ. ಸೊ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಮೌಂಟ್ ಪುಷ್ ಟು DBT ಫಾರ್ ಪೇಮೆಂಟ್ ಇದು 10,000 ಏನು ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSDA. ಸೊ ಇದು ಬಂದು 2023 ಫೆಬ್ರವರಿಲೇ ಕ್ರೆಡಿಟ್ ಆಗಿದೆ. 2023 ಫೆಬ್ರವರಿಲೇ ಕ್ರೆಡಿಟ್ ಆಗಿದೆ. ಅದು ಗೌರ್ಮೆಂಟ್ ಬೇರೆ ಇತ್ತು ಅವಾಗ 2023 ಫೆಬ್ರವರಿಲಿ. ಸೊ ಅದರಿಂದ ಅಮೌಂಟು ಅಗ್ರಿಕಲ್ಚರ್ ಅಮೌಂಟ್ ಬಂದಿದೆ 10,000. ಅದು ಬಿಟ್ಟು ನೋಡಿ ಈ ಪೇಜಲ್ಲಿ ನೋಡ್ಬೋದು ನೀವು, ಬ್ಯಾಕ್ವರ್ಡ್ ಕ್ಲಾಸಸ್ ಫೀ ರಿಂಬರ್ಸ್ಮೆಂಟು ಸ್ಯಾಂಕ್ಷನ್ ಎಸ್ ಆಗಿದೆ. ಅಮೌಂಟ್ ಕೂಡ ತೋರಿಸ್ತಿದೆ 14,900. ಮತ್ತು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSDA ಅಂತ ತೋರಿಸಿದೆ. ಯಾವುದು ಅಂದರೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ CM ವಿದ್ಯಾನಿಧಿ ಅಂತ. ನೋಡಿ ಇದು 10,000.
ಸೊ ಈ 10,000 ನೋಡ್ಬೋದು, ನೀವು ಕೆಳಗಡೆ ನೋಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಲ್ಲಿ ಈ 10,000 ಅದು ಸ್ಯಾಂಕ್ಷನ್ ಆಗಿದೆ. ಅಮೌಂಟ್ ಪುಷ್ ಟು ಡಿಬಿಟಿನೂ ಕೂಡ ಆಗಿದೆ, ಅದು ಅಕೌಂಟಿಗೆ ಜಮಾ ಕೂಡ ಆಗಿದೆ. ಸೊ ಇದು ನೋಡ್ಬೋದು ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ದಟ್ ಫೀಸ್ ಅಮೌಂಟ್ ಅಥವಾ ಅಕಾಡೆಮಿಕ್ ಅಲವೆನ್ಸ್ ಅಥವಾ ವಿದ್ಯಾಸಿರಿ ನೋಡಿ, ಇಲ್ಲಿ 14,900 ಸ್ಯಾಂಕ್ಷನ್ ಆಗಿದೆ, ಎಲಿಜಿಬಲ್ ಇದೆ, ಬಟ್ ಪುಷ್ ಟು ಡಿಬಿಟಿ ಇದೆ. ಸೊ ಅಮೌಂಟ್ ಇನ್ನು ಅಕೌಂಟಿಗೆ ಬಂದಿಲ್ಲ. ಸೊ ಇದನ್ನ ನೀವು ನೋಡ್ಬೋದು ಮೇಲ್ಗಡೆ 2022-23ನೇ ಸಾಲಿದೆ. ಸೊ ಇಲ್ಲಿ ಸ್ಯಾಂಕ್ಷನ್ ಆಗಿದ್ರು ಕೂಡ ಇವಾಗ ಡಿಬಿಟಿಗೆ ನೋ ಆಗೋ ಕಾರಣ ಈ ಅಮೌಂಟ್ ಬರೋದು ಡೌಟು, ಬರಲ್ಲ. ಡಿಪಾರ್ಟ್ಮೆಂಟ್ ಆಲ್ರೆಡಿ ಅವ್ರು ಹೇಳಿದ್ದಾರೆ 2022-23 ಅಮೌಂಟ್ ಬರಲ್ಲ ಅಂತ. ಸೊ ನೆಕ್ಸ್ಟ್ ಬಂದು ನೋಡಿ, ಇನ್ನೊಂದು ಫೋಟೋ ತೋರಿಸ್ತೀನಿ. ಸೊ ಇದು ಬಂದು 2023-24 ಇದರಲ್ಲಿ ಸ್ಕಾಲರ್ಶಿಪ್ ಎಲಿಜಿಬಲ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ ನೋಡಿ. ಸ್ಕಾಲರ್ಶಿಪ್ ಕಾಂಪೊನೆಂಟ್ಸ್ ಅಪ್ರೂವಲ್ ಫಾರ್ ಪೇಮೆಂಟ್ ನೋಡಿ, ಬ್ಯಾಕ್ವರ್ಡ್ ಕ್ಲಾಸಸ್ ಫೀಸ್ ರಿಇಂಬರ್ಸ್ಮೆಂಟ್ ಅಪ್ರೂವ್ಡ್ ಎಸ್ ಆಗಿದೆ. ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ 16,250 ರೂಪಾಯಿ, ಬಟ್ ಪುಷ್ ಟು ಡಿಬಿಟಿ ಆಗಿಲ್ಲ. ನೋಡ್ಬೋದು ನೀವು ಇಲ್ಲಿ ಅಕಾಡೆಮಿಕ್ ಅಲವೆನ್ಸ್ ವಿದ್ಯಾಸಿರಿ PMS ಪುಷ್ ಟು ಡಿಬಿಟಿ ಫಾರ್ ಪೇಮೆಂಟ್ ನೋ, ಫೀಸ್ ಅಮೌಂಟ್ ಪುಷ್ ಟು ಡಿಬಿಟಿ ಫಾರ್ ಪೇಮೆಂಟ್ ನೋ. ಸೊ ಇದ್ರಲ್ಲಿ ನೀವು ನೋಡ್ಬೋದು ಅಮೌಂಟ್ಸ್ ಎಲಿಜಿಬಲ್ ಆಗಿ ಸ್ಯಾಂಕ್ಷನ್ ಕೂಡ ಆಗಿದೆ, ಬಟ್ ಇನ್ನೂ ಪುಷ್ ಟು ಡಿಬಿಟಿ ಆಗಿಲ್ಲ. ಸೊ ಇದನ್ನ ನಾವು ಈ ಮಂತ್ ಎಂಡು ಅಥವಾ ಆಗಸ್ಟ್ ಮೊದಲನೇ ವೀಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟರಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಆದ್ರಿಂದ 2022 ಮತ್ತು 2023ನೇ ಸಾಲಿನ ಸ್ಕಾಲರ್ಶಿಪ್ ಬರಲ್ಲ. ಏನೇ ಇದ್ರು 2023-24ನೇ ಸ್ಕಾಲರ್ಶಿಪ್ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇತ್ತಲ್ಲಿ ಮತ್ತೊಂದಿದೆ, ಏನೇನು ಅಂತಂದ್ರೆ ಒಬ್ಬೊಬ್ಬರಿಗೆ ಆಲ್ರೆಡಿ PMSSP ಸ್ಕಾಲರ್ಶಿಪ್ ಬಂದಿದೆ. ಸೊ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. PMSSP ಸ್ಕಾಲರ್ಶಿಪ್ ಬಂದಿರೋರಿಗೆ SSP ಸ್ಕಾಲರ್ಶಿಪ್ ಬರಲ್ಲ. ಯಾವ್ದು ಬರಲ್ಲ ಅಂದ್ರೆ ಇದು ನೋಡಿ, ಅಕಾಡೆಮಿಕ್ ಅಲವೆನ್ಸ್ ವಿದ್ಯಾಸಿರಿ DBT ಫಾರ್ ಪೇಮೆಂಟ್. ಇದನ್ನ ಯಾರ್ಯಾರಿಗೆ SSP ಸ್ಕಾಲರ್ಶಿಪ್ ಬಂದಿರುತ್ತೆ ಅದು ಬಂದಿದ್ರೆ ಇದು ಬರಲ್ಲ, ಇದು ಬಂದಿದ್ರೆ ಅದು ಬರಲ್ಲ, ಈ ತರ ಇದೆ. ಸೊ ಇವರಿಗೆ ಯಾವುದೇ ರೀತಿ PMSSP ಸ್ಕಾಲರ್ಶಿಪ್ ಏನು ಸ್ಯಾಂಕ್ಷನ್ ಆಗಿಲ್ಲ, ಬರೀ SSP ಸ್ಕಾಲರ್ಶಿಪ್ ಮಾತ್ರ ಸ್ಯಾಂಕ್ಷನ್ ಆಗಿದೆ. ಸೊ ಇವರಿಗೆ ಬರೀ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಅಮೌಂಟ್ ಕೂಡ ಬರ್ಬೋದಷ್ಟೇ. ಸೊ ಇವರಿಗೆ 2022 ಮತ್ತು 2023 ಕೂಡ ಅಮೌಂಟ್ ಬರ್ತಿಲ್ಲ, ಈಗ ನಾನು ಆಲ್ರೆಡಿ ಹೇಳಿದೆ. ಸೊ ಅದರಿಂದ ಒಬ್ಬೊಬ್ರಿಗೆ ಬಂದಿದೆ, ಒಬ್ಬೊಬ್ರಿಗೆ ಬಂದಿಲ್ಲ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಬೇಗ ನಾನು ರಿಪ್ಲೈ ಮಾಡ್ತೀನಿ ಅಥವಾ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ವಾಚ್ ಫಾರ್ ಮೋರ್ ಅಪ್ಡೇಟ್ಸ್. ಸೊ ಥ್ಯಾಂಕ್ ಯು ಎವ್ರಿವನ್.